ನಮಸ್ಕಾರ. ಒಂದು 5 ಪೀಸ್ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದು ಹೇಗಂತ ನೋಡೋಣ ಬನ್ನಿ. ಒಂದು ಐದು. ಈಗ ಇದಕ್ಕೆ ಎಷ್ಟು ಹಾಕಬೇಕು ಪ್ರಮಾಣ ಉಪ್ಪು ಎಲ್ಲ ಅಂತ ನಾನು ತೋರಿಸ್ತೀನಿ. ಫ್ರೆಂಡ್ಸ್, ಉಪ್ಪು ಮುಕ್ಕಾಲು ಕಪ್ ಹಾಕ್ತಾ ಇದ್ದೀನಿ. ಬೇಕಾದರೆ ಮತ್ತೆ ನೋಡಿ ಟೇಸ್ಟ್ ನೋಡಿ ಹಾಕೋಬೋದು. ಅರಿಶಿನ ಪುಡಿ 3 ರಿಂದ 4 ಸ್ಪೂನು, ನಾಟಿ ಬೆಳ್ಳುಳ್ಳಿ 1 ಕಪ್, ಸ್ವಲ್ಪ ಹುರಿದು ಬೆಚ್ಚಗೆ ಮಾಡಿ ಪುಡಿ ಮಾಡಿರೋಂಥ ಸಾಸಿವೆ ಪುಡಿ, ಹುರಿದು ಪುಡಿ ಮಾಡಿರೋ ಮೆಂತ್ಯ ಪೌಡ್ರು, ಇದು ಚಿಲ್ಲಿ ಪೌಡ್ರು, ಬ್ಯಾಡಗಿ ಮೆಣಸಿನ್ಕಾಯಿ. ಇದು ಖಾರ ಇಲ್ಲ, ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ರೆ ನಡೀತೆ. 1 ಗ್ಲಾಸ್ ಹಾಕಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಇಷ್ಟ ಹಾಕೋಣ 1 ಗ್ಲಾಸ್ ಮೇಲೆ. ಒಂದು ಗ್ಲಾಸ್ ಎಣ್ಣೆ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ಬೇಕಾದರೆ ಇನ್ನೊಂದು ಅರ್ಧ ಕಪ್ ಹಾಕೋಬೋದು. ಇದು ನಾಳೆಗೆ ಮತ್ತೆ ಮೇಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ. ಉಪ್ಪು ಏನಾದರೂ ಕಡಿಮೆ ಆಗಿದ್ದರೆ ನಾವು ನಾಳೆ ಹಾಕ್ಕೋಬೋದು. ಒಂದೇ ಸಲ ನಾವು ಉಪ್ಪನ್ನು ಜಾಸ್ತಿ ಹಾಕೋಬಾರ್ದು. ಲೈಟ್ ಹಾಕಿ ನಿನ್ನೆ ಕಲಸಿಟ್ಟಿದ್ದು ಉಪ್ಪಿನಕಾಯಿ ಈ ಥರ ಆಗಿದೆ. ಸ್ವಲ್ಪ ನಾವು ಗ್ರೇವಿ ಜಾಸ್ತಿ ಬೇಕಂತ ಅರ್ಧ ಗ್ಲಾಸ್ ಚಿಲ್ಲಿ ಪೌಡರ್ ಜಾಸ್ತಿ ಹಾಕಿದ್ದೀನಿ. ನೋಡಿ, ನೀವು ಯಾವ ಥರ ಬೇಕು ಮಾಡ್ಕೊಳ್ಳಿ. ಉಪ್ಪಿನಕಾಯಿ ರೆಡಿ. ಈಗ 3 ದಿನಕ್ಕೆ ಮಾವಿನಕಾಯಿ ಉಪ್ಪಿನಕಾಯಿ ಈ ಥರ ಆಗಿದೆ. 1 ವಾರಕ್ಕೆ ರೆಡಿಯಾಗಿ ಫ್ರೆಂಡ್ಸ್, ಇದು 3ನೇ ದಿನಕ್ಕೆ ಈ ಥರ ರೆಡಿಯಾಗಿದೆ. ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ. ಇದು 4ನೇ ದಿನಕ್ಕೆ ಈ ಥರ ಆಗಿದೆ ಫ್ರೆಂಡ್ಸ್. ಈಗ ರೆಡಿಯಾಗಿದೆ. ಇದನ್ನೊಂದು ಬಾಕ್ಸಲ್ಲಿ ಹಾಕಿ ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಇಡಬೇಕು. ಇದು 1 kg ಮಾವಿನಕಾಯಿದು ಇಷ್ಟೊಂದು ಆಗಿದೆ ನೋಡಿ. 1 kg ಮಾವಿನಕಾಯಿ ಅಷ್ಟೇ, 5 ಪೀಸ್ ಮಾವಿನಕಾಯಿ. 6 ಗ್ಲಾಸ್ ಮಾವಿನಕಾಯಿ ಹೂರಣ ಅಳತೆ ಮಾಡ್ಕೊಳ್ಳಿ. ಎಲ್ಲದನ್ನು ಒಂದೊಂದು ಹಾಕ್ಬೇಕು ನೀವು. ಖಾರ ನಿಮಗೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಟೋಟಲಿ 6 ಗ್ಲಾಸ್ ಮಾವಿನಕಾಯಿಗೆ 1 ಗ್ಲಾಸ್ ಸಾಸಿವೆ ಪುಡಿ, 3/4 ಗ್ಲಾಸ್ ಉಪ್ಪು, 1.5 ಗ್ಲಾಸ್ ಬ್ಯಾಡಗಿ ಮೆಣಸಿನ ಪುಡಿ, ಮತ್ತು 3 ರಿಂದ 4 ಚಮಚ ಅರಿಶಿನ ಪುಡಿ, ಮತ್ತು 50 ಗ್ರಾಮ್ ಮೆಂತ್ಯ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕಿ.